ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇಲ್ಲಿ ಬಿಸಿ ಬಿಸಿಯಾದಂಥ ಮೊಟ್ಟೆ ಕೋಳಿ ಬಸ್ಸಾರು ರೆಡಿ ಆಗ್ತಾ ಇದೆ. ಸೊ ಮೊಟ್ಟೆ ಕೋಳಿಯಿಂದ ಖಾಲಿ ಸಾಂಬಾರನ್ನ ಮಾಡ್ಕೊಂಡು ತಿಂತಿರ್ತೀವಿ. ಒಂದ್ಸಲ ಈ ರೀತಿಯಾಗಿ ಬಸ್ಸಾರನ್ನ ಮಾಡ್ಕೊಂಡು ತಿಂದರೆ ಅದ್ರ ರುಚಿ ಅಂತೂ ಯಾವ ಮಟನ್ ಸಾಂಬಾರ್ಗಿಂತನೂ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬಿಸಿ ಮುದ್ದೆ, ಬಿಸಿ ಅನ್ನ, ಮೊಟ್ಟೆನ ಬೇಯಿಸ್ಕೊಂಡು ಜೊತೆಗೆ ಬ್ಯಾಟಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಅದನ್ನು ಮಾಡಲಿಕ್ಕೆ ನಾನಿಲ್ಲಿ 1 kg ಮೊಟ್ಟೆ ಕೋಳಿ ಮಾಂಸನ ತಗೊಂಡಿದ್ದೀನಿ. ಸೊ ಮೊಟ್ಟೆ ಕೋಳಿನ ನೀಟಾಗಿ ತೊಳೆದಿಟ್ಕೊಂಡ್ಬಿಟ್ಟು ಇವಾಗ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಖಾರಕ್ಕೆ ಈರುಳ್ಳಿ, ಹಾಗೆಯೇ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ಗಸಗಸೆ ತಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಒಂದು 1/4 ಟೀ ಸ್ಪೂನಷ್ಟು ಸೋಂಪು ಕಾಳನ್ನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಏನು ಮಾಡ್ಕೊಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ತೋರಿಸಿರೋ ರೀತಿಯಲ್ಲೇ ನೀವು ಮಾಡಬೇಕು. ಈ ಟೇಸ್ಟ್ ಬರಬೇಕು ಅಂದರೆ ಇಲ್ಲಿ ಕಾಯಿ, ಕಡಲೆ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಹುಳಿ ಟೊಮೊಟೊ ಇಲ್ಲ, ಹಾಗಾಗಿ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಆದರೆ ಒಂದೇ ಒಂದು ಸಾಕು. ಇಲ್ಲಿ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ತಗೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಸ್ಟೇಜ್ ಬಂದು ನಾವು ಸ್ವಲ್ಪ ಆಯಿಲ್ನ ಕಾಯಿಸ್ಕೊಂಡ್ಬಿಟ್ಟು ನಾನಿವಾಗ ಮಸಾಲೆ ಪದಾರ್ಥಗಳನ್ನ ಏನು ಸೇರಿಸ್ದೆ ಅದನ್ನು ಜಸ್ಟ್ 2 ನಿಮಿಷ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಬೇಕಷ್ಟೇ. ಏನು ಜಾಸ್ತಿ ರೋಸ್ಟ್ ಮಾಡ್ಕೊಬೇಡಿ. ಜಸ್ಟ್ ನೋಡಿ, ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಸಾಕು. ಜಸ್ಟ್ ಆಯಿಲ್ಗೆ ಅದು ಸೆಟ್ ಆದರೆ ಸಾಕು ಫ್ರೆಂಡ್ಸ್. ಈ ಸಾಂಬಾರು ಸೇಮ್ ಟು ಸೇಮ್ ಮಟನ್ ಸಾಂಬಾರು ಥರನೇ ಇರುತ್ತೆ, ನಾನು ಅದಕ್ಕೆ ಗ್ಯಾರಂಟಿ. ನಾವು ಕೂಡ ಒಂದೇ ಥರ ಮಾಡ್ಕೊಂಡು ತಿಂತಿರ್ತೀವಲ್ವ, ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನಾಟಿ ರುಚಿ, ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟು ಸಾಕು. 1-2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಒಂದು ತಟ್ಟೆಗೆ ಆರಾಕೊಂಡಿದ್ದೀನಿ. ಸೊ ಇಲ್ಲಿ ಇನ್ನೊಂದು ಕಡೆ ಅದು ತಣ್ಣಗಾಗೋದ್ರೊಳಗಡೆ ಚಿಕನ್ನ ಕುಕ್ಕರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇವಾಗ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿನ ಹಾಕ್ಬಿಟ್ಟು ಇನ್ನೊಂದು ಮಿಕ್ಸ್ ಕೊಟ್ಕೊಂಡ್ಬಿಡ್ತೀನಿ. ಸೊ ಇದು ನಾನು ಮಾಡೋ ಅಂಥದ್ದು, ನನಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಗೊತ್ತಿಲ್ಲ. ಸೊ ಇವಾಗ ಅದು 5 ನಿಮಿಷ ರೋಸ್ಟ್ ಆಗೋದ್ರಲ್ಲಿ ಇದನ್ನು ರುಬ್ಕೊಂಡ್ಬಂದ್ಬಿಡ್ತೀನಿ. ಅದು ಫುಲ್ಲು ಫ್ರೈ ಆಗೋಗ್ಬಿಡ್ಬೇಕು. ಅದನ್ನು ಸಣ್ಣಗೆ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ನೋಡಿ, ನಾನು ಒಂದು ಹನಿ ಕೂಡ ನೀರು ಸೇರಿಸಿರಲಿಲ್ಲ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ಚಿಕನಲ್ಲಿ. ಇವಾಗ ನಮಗೆ ಆ ನೀರು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕು. ನೋಡಿ, ನಾನು 10 ನಿಮಿಷ ದೊಡ್ಡೂರಿನಲ್ಲಿಟ್ಟಿದ್ದೆ, ನೀರು ಫುಲ್ಲು ಡ್ರೈ ಆಗೋಗಿದೆ. ಫುಲ್ಲು ಚಿಕನೆಲ್ಲ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ. ಇವಾಗ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಬೇಕು, ಸ್ಕಿಪ್ ಮಾಡ್ದಂಗೆ. ಸಾಂಬಾರು ರುಚಿ ಚೆನ್ನಾಗಿ ಬರಬೇಕು ಅಂತಲೇ ಖಂಡಿತವಾಗ್ಲೂ ಕೊನೆವರೆಗೂ ನೋಡಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ. ಇಲ್ಲಿ ತುಂಬ ಸ್ಟೆಪ್ಗಳನ್ನ ಹೇಳಿದ್ದೀನಿ ನಾನು ಇದು ಬಸ್ಸಾರು ಮಾಡಲಿಕ್ಕೆ ಅಂತ. ಸೊ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನನಗೆ ನೋಡಿಕೊಂಡು ಎಷ್ಟು ಎಳೆ ಕೋಳಿನ ಯಾವ ಥರ ಇದೆ ಅಂತ ನೋಡಿಕೊಂಡು ಒಂದು 3 ವಿಷಲ್ನ ತಗೊತೀನಿ ನಾನು. ಸೊ ಇಲ್ಲಿ 3 ವಿಷಲ್ ತಗೊಂಡಿದ್ದೀನಿ. ಸೊ 3 ವಿಷಲ್ ತಗೊಂಡ್ಮೇಲೆ ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಫುಲ್ಲು ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ. ಸ್ವಲ್ಪನೇ ನೀರು ಹಾಕಿದ್ದು ನಾನು. ಸೊ ಇಲ್ಲಿ 3 ವಿಷಲ್ನ ತಗೊಂಡಿದ್ದೀನಿ. ಇವಾಗ ನಾನು ನೋಡ್ಕೊತೀನಿ, ಮತ್ತು ನಾನು ಇನ್ನೊಂದು ಖಾರನ ಸೇರಿಸಿದಾಗ ಎಷ್ಟು ವಿಷಲ್ ಹಾಕಬೇಕು ಅಂತ ನೋಡ್ಕೊತಾ ಇದ್ದೀನಿ. ಸೊ ಇನ್ನೂ 2 ವಿಷಲ್ ತಗೋಬೇಕು, ಅಷ್ಟು ಮಾತ್ರ ಬೆಂದಿದೆ. ಇವಾಗ ನಾನು ಅಲ್ಲಿ ಉಳಿಸ್ಕೊಂಡಿದ್ನಲ್ಲ ಅದು ಮಸಾಲೆ, ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾವು ಖಾರದ ಪುಡಿಗಿಂತ ಒಂದು ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಜಾಸ್ತಿ ಧನಿಯಾ ಪುಡಿನ ಜಾಸ್ತಿ ಹಾಕ್ಕೊಬೇಕು. ಸೊ ಇವಾಗ ಅದನ್ನು ಆ ಮಿಕ್ಸರ್ ಒಳಗಡೆ ಹಾಕ್ಬಿಟ್ಟು ರುಬ್ಬಿಟ್ಟು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಬನ್ನಿ ಅದು ಕುದಿಯೋದ್ರೊಳಗಡೆ ಕಾಯಿ, ಕಡಲೆ, ಟೊಮೊಟೊನ ರುಬ್ಕೊಂಬಂದ್ಬಿಡೋಣ. ತುಂಬ ನುಣ್ಣಗೆ ರುಬ್ಬಬೇಕು ನಾವು ಇದನ್ನು ಖಾರನ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಖಾರದ ಪುಡಿ, ಧನಿಯಾ ಪುಡಿ ಸೇರಿಸಿದ್ಮೇಲೆ ಒಂದು 5 ನಿಮಿಷ ಅದು ಚೆನ್ನಾಗಿ ಕುದ್ದಿದ್ಮೇಲೆ ಇವಾಗ ನೋಡಿ, ಈ ಖಾರನ ಏನು ಮಾಡ್ತೀನಿ ಅಂದರೆ, ಇದು ಸ್ಟೆಪ್ಪು ಬಸ್ಸಾರು ಮಾಡಲಿಕ್ಕೆ. ಸೊ ಸ್ವಲ್ಪ ಒಂದು ಸೌಟಷ್ಟು ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಕಾಯಿ, ಟೊಮೊಟೊ, ಕಡಲೆ ಹಾಕಿ ಏನು ರುಬ್ಬಿದೆ ಅಲ್ವಾ, ಸೊ ಅದನ್ನು ನಾನು ಒಂದು ಸೌಟಷ್ಟು ಫುಲ್ಲು ಎತ್ತಿಟ್ಕೊತಾ ಇದ್ದೀನಿ. ಮಿಕ್ಕಿದ್ದನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಸಾಂಬಾರಿಗೆ. ಹಾಗೆಯೇ ನಾವು ಈ ಸ್ಟೇಜಲ್ಲಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸಿಕ್ಕಾಬಟ್ಟೆ ಗಟ್ಟಿಯಾದರೂ ಕೂಡ ಸಾಂಬಾರು ಚೆನ್ನಾಗಾಗಲ್ಲ, ಹಾಗೆ ತೀರಾ ತೆಳುಗೂ ಆಗಬಾರ್ದು. ಸೊ ಇಲ್ಲಿ ನೋಡಿ, ಮೊಟ್ಟೆಗಳ್ನ ಎತ್ತಿಟ್ಕೊಂಡಿದೆ ಅಲ್ವಾ, ಅದನ್ನು ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ನಾನಿವಾಗ 2 ವಿಷಲ್ನ ತೊಗೊತೀನಿ. ಸೊ ಅದರೊಳಗೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ಮೊದಲೇ ಮೊಟ್ಟೆ ಹಾಕ್ಕೊಂಡು ನಿಮಗೆ ಗೊತ್ತಲ್ವಾ ಕಲಸೋಗ್ಬಿಡುತ್ತೆ ಅಂತ. ಸೊ ನೋಡಿ, ಇವಾಗ ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಮಿಕ್ಸ್ ಕೊಡೋಣ. ಮೊಟ್ಟೆಗಳನ್ನ ಹಾಕಿದ ತಕ್ಷಣ ಮಿಕ್ಸ್ ಕೊಡಬಾರ್ದು.
ಸೊ ಇದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಲ್ಲಿ ಕಾಯಿ ಖಾರನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸೊ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಏನಕ್ಕೆ ಅಂತ ಗೊತ್ತಾಗುತ್ತೆ. ಈಗ ಲೈಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನು ಚೆನ್ನಾಗಿ ಕುದಿ ಬಂದಮೇಲೆ ಈ ಸ್ಟೇಜಲ್ಲಿ ಮತ್ತೆ ನನಗೆ ಉಪ್ಪು ಬೇಕಾ ಏನು ಅಂತ ನೋಡ್ಕೊತೀನಿ. ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು ನೀವು. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ತೊಗೊಂಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಸೊ ಇದಿಷ್ಟು ಸಾಂಬಾರು ಸಕ್ಕತ್ತಾಗಿ ಬರುತ್ತೆ, ಮಟನ್ ಸಾಂಬಾರು ಥರನೇ. ಬಸ್ಸಾರು ಸ್ಟೆಪ್ಪು ಬಂದು ನಾವು ಇವಾಗ ವಿಷಲ್ ಫುಲ್ ಆದಾಗ ಅದೇ ಏರೆಲ್ಲ ಹೋದ್ಮೇಲೆ ತಕ್ಕೊಂಡಾಗ ನೋಡಿ ಸಾಂಬಾರು ಈ ರೀತಿಯಾಗಿ ಬಂದಿದೆ ನೋಡಿ. ಎಣ್ಣೆಲ್ಲ ಮೇಲೆ ತೇಳ್ತಾ ಇದೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಯಾಕೆಂದರೆ ಆವಾಗಲೇ 4+2 ತಗೊಂಡಿನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಬಂದು ನಾನು ಬಸ್ಸಾರು ಅಂತ ಹೇಳಿದ್ನಲ್ವ. ಸೊ ಇವಾಗ ನಾವು ಹೇಗೆ ಕಾಳುಗಳನ್ನೆಲ್ಲ ಎತ್ತಿಟ್ಕೊತೀವಿ ಆ ರೀತಿಯಾಗಿ ಇಲ್ಲಿ ಚಿಕನ್ನ ಎತ್ತಿಟ್ಕೊತಾ ಇದ್ದೀನಿ. ನೀಟಾಗಿ ಸಾಂಬಾರೆಲ್ಲ ಸೋರಾಕ್ಬಿಟ್ಟು ಇಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾನು ಸ್ವಲ್ಪ ಚಿಕನ್ನ ಹಾಗೆ ಬಿಟ್ಬಿಡ್ತೀನಿ ಕೂಡ. ಎಲ್ಲನೂ ನಾನು ಬಸ್ಸಾರು ಮಾಡೋಕ್ಕೆ ತಗೊತಾ ಇಲ್ಲ. ಸ್ವಲ್ಪ ಪೀಸಸ್ಗಳನ್ನ ನಾನು ಸಾಂಬಾರಲ್ಲಿ ಕೂಡ ಬಿಟ್ಬಿಟ್ಟಿದ್ದೀನಿ. ಇಷ್ಟು ಸಾಕು. ಇವಾಗ ಬನ್ನಿ, ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ನ ಸೇರಿಸೋಂಗಿಲ್ಲ. ಎತ್ತಿಟ್ಕೊಂಡಿದ್ದಂಥ ಕಾಯಿ ಖಾರನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ ನೀವು ದಯವಿಟ್ಟು. ನಾನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇತ್ತು ಅಂತ ಸ್ವಲ್ಪ ತೊಗೊಂಬಿಟ್ಟೆ. ಒಂದು 2-3 ಸೌಟ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಅದರೊಳಗಡೆ. ಇದನ್ನು ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಎಲ್ಲನೂ ನನ್ನ ಖಾರಕ್ಕೆ ಹಾಕ್ಕೊಂಬಿಟ್ಟಿದೆ, ಹಾಗಾಗಿ ಆ್ಯಡ್ ಮಾಡಿಲ್ಲ. ದಯವಿಟ್ಟು ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇಲ್ಲಿ ನೋಡಿ, ಕಾಯಿ ಖಾರ ಜಾಸ್ತಿ ಇರಬೇಕಿತ್ತು, ನಾನು ಪರವಾಗಿಲ್ಲ ಸ್ವಲ್ಪ ತಗೊಂಡಿದ್ದೀನಿ. ಈಗ ಏನಿದೆ ಈ ಮಸಾಲೆಗೆ ಮಾತ್ರ ಉಪ್ಪನ್ನ ಸೇರಿಸ್ಕೊಬೇಕು ನೀವು. ಪೀಸಸ್ಗೆಲ್ಲ ಆಲ್ರೆಡಿ ನಾವು ಹಾಕಿದ್ದೀವಿ. ಬನ್ನಿ ಇವಾಗ ಈ ಪೀಸ್ನ ತೆಗೆದು ಇಲ್ಲಿ ಆ್ಯಡ್ ಮಾಡಿಬಿಡೋಣ. ನೋಡಿದ್ರಿ ಅಲ್ವಾ, ಆಯಿಲ್ನ ಹಾಕೋಂಗಿಲ್ಲ. ಈ ಟೇಸ್ಟು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದೇ ಒಂದು ಸಲ ಮಾಡ್ಕೊಂಡು ತಿನ್ಬಿಟ್ಟು ನೋಡಿ. ಆಯಿಲ್ ಇರಲ್ಲ, ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಬಸ್ಸಾರು ಮಾಡಲಿಕ್ಕೆ, ಇಲ್ಲನೇ ಟೇಸ್ಟ್ ಚೆನ್ನಾಗಾಗಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಸರ್ವ್ ಮಾಡ್ಕೊಳ್ಳೋಕ್ಕೆ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸಖತ್ತಾಗಿರುತ್ತೆ ಮೊಟ್ಟೆ ಕೋಳಿ ಟೇಸ್ಟ್ ಅಂತೂ. ಸಾಂಬಾರಲ್ಲಿ ತಿನ್ನೋಕ್ಕಾಗಲ್ಲ, ಸಾಮಾನ್ಯವಾಗಿ ಯಾರೂ ಇಷ್ಟಪಡಲ್ಲ ಸಾಂಬಾರಲ್ಲಿ ತಿನ್ನೋಕ್ಕೆ. ಈ ಥರ ಮಾಡಿಕೊಡಿ, ಖಂಡಿತವಾಗ್ಲೂ ಖಾಲಿ ಮಾಡಾಕ್ಬಿಡ್ತಾರೆ ಒಬ್ಬರೇನೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ. ಈ ಕಡೆ ನಾನು ಮುದ್ದೆನ ಮಾಡ್ತಾಯಿದ್ದೀನಿ. ಕೋಳಿ ಸಾಂಬಾರು ಅಂದಮೇಲೆ ಮುದ್ದೆ ಇರಲೇಬೇಕಲ್ವಾ. ನೋಡಿ ಸಾಂಬಾರು ಅದೆಲ್ಲ ಪೀಸಸ್ ಎತ್ತಮೇಲೆ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಇಲ್ಲಿ ಫ್ರೈ ರೆಡಿ ಇದೆ. ಹಾಗೆಯೇ ಅನ್ನ ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೀನಿ. ಬನ್ನಿ ಸರ್ವ್ ಮಾಡೋಣ. ಅನ್ನ ಮುದ್ದೆ ಸಾಂಬಾರು ಮೊಟ್ಟೆ ಹಾಗೆ ಅದು ಪೀಸಸ್ನ ಫ್ರೈ ಮಾಡ್ಕೊಂಡಿದ್ದು ಎಲ್ಲ ಇದೆ. ನಾನು ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಾಂಬಾರನ್ನ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದೇ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಬೇಕು ನೀವು, ಓಕೆನಾ? ನೋಡಿ ಬನ್ನಿ ಇವಾಗ ಅದ್ರ ಜೊತೆಗೆ ಮೊಟ್ಟೆನ ಇಟ್ಬಿಟ್ಟು ಸರ್ವ್ ಮಾಡೋಣ. ಸೊ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ವಿಡಿಯೋ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.